ಹನಿ ಟ್ರ್ಯಾಪ್ ನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೆದಿದ್ದರೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲ ಎಂದು ಸಚಿವ ರಾಜಣ್ಣ ದೂರು. ಹೈಕಮಾಂಡ್ಗೂ ದೂರು ಸಲ್ಲಿಕೆಗೆ ನಿರ್ಧಾರ. ಸದನದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಮಾಡಿದ್ದ ಸಚಿವ ರಾಜಣ್ಣ ಅದ್ಯಾಕೋ ಪ್ರಕರಣ ಕಾವು ಪಡೆಯುತ್ತಿದ್ದಂತೆ ಸೈಲೆಂಟ್ ಆಗಿ ಹೋದ್ರು. ಸರ್ಕಾರ ತನಿಖೆ ನಡೆಸಲು ರಾಜಣ್ಣ ಈವರೆಗೂ ದೂರು ಕೊಟ್ಟಿಲ್ಲ ಅಂತಿದ್ರೆ, ಇತ್ತ ರಾಜಣ್ಣ ಮಾತ್ರ ಈವರೆಗೂ ದೂರು ಕೊಡುವ ಮನಸ್ಸು ಮಾಡಿಲ್ಲ. ಸಿಎಂ ಗೃಹ ಸಚಿವರನ್ನ ಭೇಟಿ ಮಾಡಿ ಚರ್ಚಿಸಿ ದೂರು ಕೊಡುವುದಾಗಿ ಸಚಿವ ರಾಜಣ್ಣ ಮತ್ತು ಎಂಎಲ್ಸಿ ರಾಜೇಂದ್ರ ಹೇಳಿದ್ರು. ಈ ಮಧ್ಯೆ ತುಮಕೂರಿನಲ್ಲಿ ಮಾತನಾಡಿದ ಸಚಿವ ರಾಜಣ್ಣ, ಇಂದು ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಎಂದಿದ್ದಾರೆ. ನನ್ನ ಬ್ಯುಸಿ ಶೆಡ್ಯೂಲ್ನಿಂದ ದೂರು ಕೊಡಲಾಗಿರಲಿಲ್ಲ. ಸೆಷನ್ನಲ್ಲಿ ಮಾತನಾಡಿರೋ ವಿಡಿಯೋ ಸಮೇತ ಅಪರಿಚಿತರು ಎಂದು ದೂರು ಕೊಡ್ತೇನೆ. 2 ಬಾರಿ ಯುವಕರು ಬಂದಿದ್ರು, ಆಮೇಲೆ ಲೇಡಿ ಲಾಯರ್ ಬಂದಿದ್ರು ಎಂದಿರುವ ರಾಜಣ್ಣ, 30ನೇ ತಾರೀಕು ದೆಹಲಿಗೆ ಹೋಗ್ತೀನಿ, ಹೈಕಮಾಂಡ್ಗೂ ವಿವರಣೆ ಕೊಡ್ತೀನಿ ಎಂದಿದ್ದಾರೆ. ಸದನದಲ್ಲಿ ನನ್ನ ಹೆಸರು ಬಂದಿದ್ದಕ್ಕೆ ನಾನು ಮಾತನಾಡಿದ್ದೇನೆ. ಸದನದಲ್ಲಿ ಚೀಟಿ ಕೊಟ್ಟವರು ಯಾರೆಂದು ಗೊತ್ತಿಲ್ಲ ಎಂದಿದ್ದಾರೆ. ದೂರು ಇವತ್ತು ದಾಖಲಿಸ್ತೇನೆ. ಇವತ್ತು ಗೃಹ ಸಚಿವರು ಕೊಡ್ತೇನೆ. ಇಷ್ಟು ದಿವಸ ಬರೆಯಕ್ಕಾಗಿರ್ಲಿಲ್ಲ. ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡ್ಲಿಕ್ಕೆ, ದೂರನ್ನ ಕೊಡ್ಲಿಕ್ಕೆ ರೆಡಿ ಮಾಡಿದೀನಿ. ಬೆಳಿಗ್ಗೆಯಿಂದ ಕೂತ್ಕೊಂಡಾರೆ. ಅಟ್ಯಾಚ್ಮೆಂಟ್ ಏನ್ ದಾಖಲಿಲ್ಲ, ಏನೆಲ್ಲ ನಡೀತು ಯಾವ ಅಂತ ಹೇಳಿ ಅದ್ರ ಬಗ್ಗೆ ಬರೆದಿದ್ದೀನಿ. ಸೆಷನ್ ಅಲ್ಲಿ ಮಾತಾಡಿರೋದು, ದೂರ್ ಕೊಡೋಕೆ ನಿಧಾನ ಆಗಿರ್ತಕ್ಕಂಥದ್ದು, ಯಾವ ಯಾವ ಸಂಗತಿಗಳು ಏನ್ ನಡೆದಿದ್ದಾವೆ ಎಲ್ಲನೂ ಕೂಡ ವಿವರವಾಗಿ 3 ಪೇಜ್ ಬರೆದಿದ್ದೀನಿ. ಏನೋ ಇವೆಲ್ಲ ನಡೀತಾ ಇದ್ದಾವೆ ಅನ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ. ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದ್ಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ. ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು, ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು, ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2ನೇ ಸರಿ ಬಂದರು. ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಎಲ್ಲಿಗೆ ಹೋಗ್ತೀನಿ, 30ನೇ ತಾರೀಕು ಕಳಿಬೇಕು. ನಾನು 30 ಕಳೆದ ಮೇಲೆ ಈಗಾಗಲೇ ಹೋಗಿದೆಯಲ್ಲ ಹೈಕಮಾಂಡ್ ಅವರು. ಈಗ ನಿನ್ನೆ ಅಲ್ಲಪ್ಪ, ನಾನಿನ್ನೂ ಖುದ್ದು ಅವ್ರು ನನ್ ಕೇಳಿಲ್ಲ, ಹೇಳಿಲ್ಲ. ಅವರು ಹೈಕಮಾಂಡ್ ಅವರೇ ಸ್ವಯಂ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ. ಹನಿ ಟ್ರ್ಯಾಪ್ ಫೋನ್ ಕದ್ದಾಲಿಕೆ ಆರೋಪ, ದೂರು ಕೊಟ್ಟರೆ ಕ್ರಮ. ಪರಮೇಶ್ವರ್. ಹನಿ ಟ್ರ್ಯಾಪ್ ಕೋಲಾಹಲ ಮಧ್ಯೆ ಬಿಜೆಪಿ ಫೋನ್ ಟ್ಯಾಪಿಂಗ್ ಆರೋಪವನ್ನ ಮಾಡಿತ್ತು. ನನ್ನದು ಮತ್ತು ಎಚ್ಡಿಕೆದು ಫೋನ್ ಟ್ಯಾಪಿಂಗ್ ಆಗಿದೆ ಎಂದಿದ್ದ ಅಶೋಕ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಫೋನ್ ಟ್ಯಾಪಿಂಗ್ ಬಗ್ಗೆ ಯಾರೂ ದೂರು ಕೊಟ್ಟಿಲ್ಲ, ದೂರು ಕೊಟ್ರೆ ಕ್ರಮ ಆಗಲಿದೆ ಎಂದಿದ್ದಾರೆ. ಅಲ್ಲದೆ ರಾಜಣ್ಣ ದೂರು ಕೊಡದೆ ನಾನೇನು ಮಾಡಲು ಆಗುತ್ತದೆ, ದೂರು ಕೊಟ್ರೆ ತನಿಖೆ ಆಗಲಿದೆ. ರಾಜಣ್ಣಗೆ ಯಾರ ಒತ್ತಡ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ. ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ. ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತೊಗೊಂಡು ವೆರಿಫೈ ಮಾಡ್ಬೋದು. ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸೋಕ್ಕಾಗತ್ತಾ? ಅವ್ರು ಕಂಪ್ಲೇಂಟು ಕೊಡೋರು ಅವ್ರು ಕೊಡ್ತಾರೆ. ಯಾವಾಗ ಅವರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವಾಗ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಕೆಲಸ, ಇಲಾಖೆ ಕೆಲಸ ಪ್ರಾರಂಭ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ಹನಿ ವರದಿ. ಮಹಾನಾಯಕನ ವಿರುದ್ಧ ಜಾರಕಿಹೊಳಿ ದೂರು. ಸದ್ಯ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಕೇಳಿ ಬರ್ತಿರುವ ಹನಿ ಟ್ರ್ಯಾಪ್ ವಿಚಾರ ಈಗ ದೆಹಲಿ ಅಂಗಳವನ್ನ ತಲುಪಿದೆ. ನಿನ್ನೆಯಷ್ಟೇ ದೆಹಲಿಗೆ ಭೇಟಿ ನೀಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ರು. ಈ ವೇಳೆ ರಾಜ್ಯದಲ್ಲಿ ಸದ್ದು ಮಾಡ್ತಿರುವ ರಾಣಿ ಜೇನು ಜಾಲ ಬಗ್ಗೆ ವಿವರಿಸಿದ್ರು. ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿದ್ದ ಸತೀಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ದೂರಿಟ್ಟಿದ್ದಾರೆ. ಪ್ರಭಾವಿ ನಾಯಕನ ವಿರುದ್ಧ ದೂರು ಕೊಟ್ಟಿರುವ ಸತೀಶ್ ಜಾರಕಿಹೊಳಿ ಸಿಡಿ ಮಹಾನಾಯಕನ ಕುತಂತ್ರ ವಿರುದ್ಧ ವೇಣುಗೋಪಾಲ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೆಸಿವಿಗೆ ಸತೀಶ್ ಹನಿ ದೂರು. ರಾಜ್ಯ ನಾಯಕರ ಬಗ್ಗೆ ಸತೀಶ್ ದೂರು ನೀಡಿದ್ದು, ಹಿರಿಯ ನಾಯಕನ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡಲಾಗಿದೆ. ರಾಜ್ಯದಲ್ಲಿ ಇದು ಪಕ್ಷದ ಇಮೇಜ್ಗೆ ಧಕ್ಕೆ ಆಗುತ್ತಿದೆ. ಹೀಗಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಇನ್ನು ಸದನದಲ್ಲಿ ರಾಜಣ್ಣ ಪ್ರಸ್ತಾಪಕ್ಕೆ ಸತೀಶ್ ಸಮರ್ಥನೆಯನ್ನ ನೀಡಿದ್ದು, ನಾಯಕರಿಗೆ ತೊಂದರೆಯಾದಾಗ ಹೇಳಿಕೊಳ್ಳಲೇಬೇಕು. ಸದನವೇ ಇರಲಿ ಅಥವಾ ಸಂಪುಟ ಸಭೆ ಇರಲಿ, ಪ್ರಸ್ತಾಪ ಅಗತ್ಯವಿತ್ತು. ಗಂಭೀರ ವಿಷಯಗಳನ್ನು ಚೌಕಟ್ಟಿನೊಳಗೆ ನೋಡಬಾರದು ಎಂದು ವೇಣುಗೋಪಾಲ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸದ್ಯ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆಯಲ್ಲಿರುವಂತಹ ಹನಿ ಟ್ರ್ಯಾಪ್ ಈಗ ದೆಹಲಿಯ ಅಂಗಳವನ್ನ ತಲುಪಿದೆ.
ದೆಹಲಿಯಲ್ಲಿ ಹಿರಿಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವ್ರನ್ನ ನಿನ್ನೆ ಭೇಟಿಯಾಗಿ 3 ಗಂಟೆಗೂ ಹೆಚ್ಚು ಕಾಲ ಈ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ನಡೆಯುತ್ತಿರುವಂಥ ಬೆಳವಣಿಗೆಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. KN ರಾಜಣ್ಣ ಅವರು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಒಂದಿಷ್ಟು ಗರಂ ಆಗಿತ್ತು ಮತ್ತು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿತ್ತು. ಈಗ ಸತೀಶ್ ಜಾರಕಿಹೊಳಿ ಅವರು ವೇಣುಗೋಪಾಲ್ ಅವರ ಭೇಟಿಯಾದಂಥ ಸಂದರ್ಭದಲ್ಲಿ KN ರಾಜಣ್ಣ ಅವರ ನಡೆಯನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸದನದಲ್ಲಿ ಅದರ ಹೇಳುವ ಅಗತ್ಯತೆ ಏನಿತ್ತು, ಅನಿವಾರ್ಯತೆ ಇತ್ತು, ಮತ್ತು CD ಅಥವಾ ಒಂದು ಹನಿ ಟ್ರ್ಯಾಪ್ನ ಹಿಂದಿರುವಂಥ ಮಹಾನಾಯಕ ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂಥ ಮಾಹಿತಿಯ ನೀಡೋದ್ರ ಜೊತೆಗೆ ಒಂದು ದೂರನ್ನು ಕೂಡ ದಾಖಲಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿವೆ. ಹೈಕಮಾಂಡ್ಗೆ ಫಸ್ಟ್ ರಿಪೋರ್ಟ್ ಕೊಟ್ಟ ಡಿಕೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಏನನ್ನೂ ಬಾಯ್ಬಿಡದ DCM DKಶಿ ರಾಜಣ್ಣ ದೂರು ಕೊಡಲಿ ಎಂದೇಳುತ್ತಿದ್ರು. ಮೊನ್ನೆಯಷ್ಟೇ ಅಸಮಾಧಾನ ವ್ಯಕ್ತಪಡಿಸಿದ್ದ ಹೈಕಮಾಂಡ್ ಕೆಪಿಸಿಸಿಯಿಂದ ಸವಿವರ ಸಲ್ಲಿಸುವಂತೆಯೂ ಸೂಚಿಸಿತ್ತು. ಇದೀಗ ಇಡೀ ಪ್ರಹಸನದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ವರದಿ ಸಲ್ಲಿಸಿದ್ದಾರೆ. ಡೆಲ್ಲಿಗೆ DKಶಿಯಿಂದ ಹನಿ ರಿಪೋರ್ಟ್. ಹೈಕಮಾಂಡ್ಗೆ ತಲುಪಿದ ಹನಿ ಕಹಾನಿ ಟ್ವಿಸ್ಟ್. ರಾಜಣ್ಣಗೆ ನೋ ಕ್ಲಾರಿಟಿ, ನಾವೇನ್ ಮಾಡೋದು? ಹನಿ ಟ್ರ್ಯಾಪ್ ಕಹಾನಿಯಲ್ಲಿ ಟ್ವಿಸ್ಟ್ ಇರಬಹುದು ಅನ್ನಿಸ್ತಿದೆ. ಹನಿ ಟ್ರ್ಯಾಪ್ ಪ್ರಸ್ತಾಪದ ಬಳಿಕ ರಾಜಣ್ಣ ಬಳಿ ಮಾತನಾಡಿದ್ದೆ. ಏನ್ ವಿಷಯ? ಹನಿ ಟ್ರ್ಯಾಪ್ ಕಹಾನಿ ಅಸಲಿಯತ್ತೇನು? ನಿಮ್ಮ ಹತ್ರ ದಾಖಲೆ ಇದ್ರೆ ದೂರು ಕೊಡಿ ಎಂದು ಹೇಳಿದ್ದೆ. ಆದ್ರೆ ರಾಜಣ್ಣ ಕಡೆಯಿಂದ ರೆಸ್ಪಾನ್ಸ್ ಪಾಸಿಟಿವ್ ಆಗಿರಲಿಲ್ಲ. ಅಂಥದ್ದು ಏನಿಲ್ಲ ಬಿಡಿ ಎಂದಷ್ಟೇ ಹೇಳಿ ಸುಮ್ಮನಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ರಾಜಣ್ಣ ಬಳಿ ಮಾಹಿತಿ ಕೇಳಿದ್ದೇನೆ. ಅವರ ಹೇಳಿಕೆ ಆಧಾರದಲ್ಲೇ ವರದಿ ಕೊಟ್ಟಿದ್ದೇನೆಂದಿರುವ DKಶಿ ಸದ್ಯ DKಶಿ ವರದಿಯಲ್ಲಿ ಕ್ಲಾರಿಟಿ ಇಲ್ಲದ ಕಹಾನಿ ಎಂದು ಉಲ್ಲೇಖವಾಗಿದೆ. ಗುರುವಾರ ಸಚಿವ ಸಂಪುಟ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಕೂಡ ವರದಿ ಸಲ್ಲಿಸೋ ಸಾಧ್ಯತೆಗಳಿವೆ. ರಾಜ್ಯದಲ್ಲಿ ಹನಿ ಬಲೆ ಜಾಲ ಜಟಾಪಟಿ. ಬೊಮ್ಮಾಯಿ ಬಳಿ ಮಾಹಿತಿ ಪಡೆದ ಅಮಿತ್ ಶಾ. ರಾಜ್ಯದಲ್ಲಿ ರಾಜಕಾರಣಿಗಳ ಹನಿ ಟ್ರ್ಯಾಪ್ ವಿವಾದ ಜೋರಾಗುತ್ತಿದ್ದಂತೆ ಸಂಸದ ಬೊಮ್ಮಾಯಿಯಿಂದ ಗೃಹ ಸಚಿವ ಅಮಿತ್ ಶಾ ಮಾಹಿತಿ ಪಡೆದಿದ್ದಾರೆ. ನಿನ್ನೆ ಸಂಸತ್ನಲ್ಲಿ ಭೇಟಿಯಾಗಿ 20 ನಿಮಿಷ ಕಾಲ ಚರ್ಚೆ ನಡೆಸಿದ ಅಮಿತ್ ಶಾ ಬೊಮ್ಮಾಯಿ ಬಳಿ ವಿಸ್ತೃತ ವಿವರಣೆ ಪಡೆದುಕೊಂಡಿದ್ದಾರೆ. ಶಾ ಬೊಮ್ಮಾಯಿ ಹನಿ ಟಾಕ್. ಹನಿ ಟ್ರ್ಯಾಪ್ ವಿಚಾರ ಬಹಿರಂಗಗೊಂಡಿದ್ದೇಕೆ? ಇದರಲ್ಲಿ ಬಿಜೆಪಿ ನಾಯಕರ ಪಾತ್ರ ಏನು? ಕಾಂಗ್ರೆಸ್ ನಾಯಕರೇ ಕೊಟ್ಟ ಅಸ್ತ್ರವನ್ನ ಹೇಗೆ ಬಳಸಿಕೊಂಡಿದ್ದೀರಿ? ಹನಿ ಟ್ರ್ಯಾಪ್ ವಿಚಾರವನ್ನ ರಾಜ್ಯ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸದನದೊಳಗೆ ಪ್ರತಿಭಟನೆ ಆಗಿದೆ. ನಮ್ಮ ಶಾಸಕ ಅಮಾನತು ಮಾಡಲಾಗಿದೆ. 6 ತಿಂಗಳ ಕಾಲ ಸ್ಪೀಕರ್ ಅಮಾನತು ಮಾಡಿ ಆದೇಶಿಸಿದ್ದಾರೆ ಎಂದು ಸರಣಿ ಪ್ರಶ್ನೆಗಳ ಮೂಲಕ ಅಮಿತ್ ಶಾ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ನಿಭಾಯಿಸಲು ಅಮಿತ್ ಶಾ ಸೂಚಿಸಿದ್ದಾರೆ. ಒಟ್ಟಾರೆ ಹನಿ ಟ್ರ್ಯಾಪ್ ಹಲ್ಚಲ್ ವಿವಾದ ದಿನೇ ದಿನೇ ಜೋರಾಗುತ್ತಿದೆ. ಆದರೆ ರಾಜಣ್ಣ ದೂರು ಕೊಟ್ಟ ಮೇಲೆ ನಡೆಯುವ ತನಿಖೆಯಿಂದಷ್ಟೇ ಹನಿ ಬಲೆ ಬೀಸಿದವರು ಯಾರು ಎಂಬುದು ಹೊರಗೆ ಬರಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.